ಓಡ್ಬೇಕು ಅಂತ ಐತಿ. ಪಿಜ್ಜಾ ಅಂಗಡಿಲಿ ಕೊಟ್ಟ ಹೆಂಗಿರ್ತಲ್ವಾ, ಒಂದೊಂದಲ್ಲ ದೂರಕ್ಕಿಟ್ಟಿರ್ತಾರೆ. ನಾವು ಜಾಸ್ತಿ ಇಟ್ಟಿದ್ದೀವಿ. ಜಾಸ್ತಿ ಆಶಾ ಕ್ಯಾಮ್ರಾ ಅನ್ನೋದಕ್ಕಿಂತ ಫ್ರೆಂಡ್ಸ್ ಅಂದ್ಬಿಟ್ಟು ತಂಪೈತಿ, ಮಳೆ ಬರೋ ಥರ ಐತಲ್ಲ, ಸೊ ಸ್ಪೈಸಿ ಮಾಡ್ಕೊತೀನಿ ನಾನು ಅಂತ. ಕೈ ರುಚಿ ಹೇಗಿದೆ ಗೊತ್ತಾ, ನಮ್ಮ ಅಮ್ಮನ ಅಪ್ಪ ಹೇಳೋರು, ನನ್ನ ಮಗಳು ಏನು ಅಡುಗೆ ಮಾಡ್ಲಪ್ಪ, ಎಷ್ಟು ಚೆನ್ನಾಗಿ ಮಾಡ್ತಾಳೆ, ಎಷ್ಟು ಟೇಸ್ಟಿ ಮಾಡ್ತಾಳೆ ಅಂತ. ನಮ್ಮ ಅಪ್ಪಾಜಿ ನಾನು ಏನು ಸಾರು ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತಮ್ಮ, ಎಷ್ಟು ಚೆನ್ನಾಗಿ ಮಾಡಿದ್ದೇವ ಸಾರು ನಮ್ಮ ಅಪ್ಪಾಜಿ ಅಮ್ಮಗೆ. ಗೈಸ್ ಏನು ಗೊತ್ತಾ ಬೆನಿಫಿಟ್, ನಾವು ಮನೆಯಲ್ಲಿ ಪಿಜ್ಜಾ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತಂದರೆ, ಯಾವುದಾದ್ರು ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಬಿಟ್ಟು ಒಟ್ಟು ತುಂಬ ಚೆನ್ನಾಗಿ ಟೇಸ್ಟಿಫುಲ್ಲಾಗಿ ಮಾಡ್ಕೊಂಡು ತಿನ್ಕೋಬೋದು. ಅದೇ ನಾವು ಹೊರ್ಗಡೆ ಹೋಗ್ತೀವಿ ಅಂತಂದರೆ ಅವರ ಶೇಪ್ ಪಿಜ್ಜಾ ಈ ಶೇಪ್ ಏನ ಊಟ ಮಾಡ್ತಿದ್ದೆ, ತರಕಾರಿ ಎಷ್ಟಿದ್ಯಮ್ಮ ಹೆಂಗಿದೆ ನೋಡಿ. ಫ್ಲವರ್ ಮೇಲೆ ಏನದು, ಸೂಪರ್, ಎಷ್ಟು ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ? ಐ ಹೋಪ್ ಇವರು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದಲ್ವಾ, ಅಂದರೆ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ಏನಪ್ಪ ಅಂತಂದರೆ, ನಾನು ಪಿಜ್ಜಾ ಮಾಡಲಿಕ್ಕೆ ರೇಷನ್ ಅಂದರೆ ಐಟಮ್ಸ್ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅದ್ರ ಜೊತೆ ಒಂದು ಫ್ಲವರ್ ತೊಗೊಂಬಂದಿದ್ದೀನಿ. ನಿಮಗೆ ಗೊತ್ತಾ, ಕ್ಯೂರಿಯಾಸಿಟಿ ಇದೆಯಾ ನಿಮಗೆ? ಒಂದು ಸೆಕೆಂಡ್ ಇರಿ, ನಿಮಗೆ ತೋರಿಸ್ತೀನಿ ಅದು ಫ್ಲವರ್ ಯಾವುದು ಅಂತ ಹೇಳಿ. ಗೆಸ್ಟ್ ಮಾಡಿದ್ದೀರಾ? ಪಿಜ್ಜಾಗೆ ಫ್ಲವರ್ ಹಾಕ್ತಾರೆ ಅಂದರೆ ಫ್ಲವರ್ ಹಾಕಲ್ಲ, ಫ್ಲವರಲ್ಲಿ ಒಂದು ಸೀಡ್ಸ್ ಬರುತ್ತೆ. ಆ ಸೀಡ್ಸ್ನ ಹಾಕಲಿಕ್ಕೆ ಅದು ಸ್ವೀಟ್ ಆಗಿರುತ್ತೆ. ಗೆಸ್ಟ್ ಮಾಡಿದ್ರಾ ಯಾವ ಫ್ಲವರು, ಅದರಲ್ಲಿ ಯಾವ ಸೀಡ್ಸ್ ಬರುತ್ತೆ, ಅದರಲ್ಲಿ ಯಾವ ಒಂದು ಅದು ಫ್ಲವರು ಅಂತ ನೀವು ಕಂಡುಹಿಡಿದ್ರಾ? ತೋರಿಸ್ತೀನಿ ನೋಡಿ. ಹೆಂಗಿದೆ ನೋಡಿ. ಫ್ಲವರ್ ಮೇಲೆ ಏನದು? ಫ್ಲವರ್ ಮೇಲೆ ಏನದು? ಇದು ಫ್ಲವರ್ ಮೇಲೆ ಅದಕ್ಕೆ ಬಿಟ್ಟಿದೆ ನೋಡಿ, ಪೇಂಟ್ ಜುಟ್ಟು ನೋಡಿ ಎಷ್ಟು ಚೆನ್ನಾಗಿದೆ. ಫ್ಲವರ್ ಥರನೇ ಇಲ್ಲ ಇದು? ಹೌದು, ಎಷ್ಟು ಚೆನ್ನಾಗಿದೆ. ಆಗ್ಬಿಟ್ಟು ಜುಟ್ಟು ಏನೋ ಒಂಥರ ಕಾಣೋದಪ್ಪ. ಪಕ್ಕದ ಫ್ಲವರ್ ಥರ ಕಾಣುತ್ತೆ ನೋಡಿ, ಫೀಲು. ಹೌದು, ಸಮಥಿಂಗ್ ಸ್ಪೆಷಲ್ ಫ್ಲವರ್. ಸೇಮ್. ಮನೆ ತುಂಬ ಖಾಲಿ ಇದೆ ಅಲ್ವಾ, ಅದ್ರಲ್ಲಿ ಜನ ಇದ್ದಾರೆ, ನಾನು ವೀಡಿಯೋ ಮಾಡ್ತೀನಿ ಅಂತ ಅವ್ರು ಸುಮ್ಮನೆ ಇದ್ದಾರೆ. ಹಾಗಾಗಿಬಿಟ್ಟು ನಾನು ಕೂಡ ಜಾಸ್ತಿ ಸೈಲೆಂಟ್ ಆಗಿದ್ದೀನಿ. ಹಾಗಾಗಿ ವಾಯ್ಸ್ ನಿಮ್ಗೆ ಏನಾದರೂ ಸೈಲೆಂಟಾಗಿ ಕೇಳ್ತಾ ಇದೆಯಾ? ಹಾಗೆ ಕಮೆಂಟ್ ಆಗ್ತೀನಿ, ಸ್ವಲ್ಪ ಜೋರ ಮಾಡ್ತೀನಿ ನೋಡಿ. ಈ ಥರ ಇದನ್ನೆಲ್ಲ ತೆಗ್ಬಿಟ್ಟು ಇದರಿಂದ ಸೀಡ್ಸ್ ತೆಗೆದು ಅಂದರೆ ಕಾರ್ನ್ ಬೇಕು ನನಗೆ, ಸ್ವೀಟ್ ಕಾರ್ನ್ ಇದು. ಇದನ್ನ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಬನ್ನಿ ಏನೇನೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ ಅಂತ ಫಸ್ಟ್ ತೋರಿಸ್ತೀನಿ, ನೆಕ್ಸ್ಟ್ ಇದನ್ನು ಬಿಡಿಸ್ತೀನಿ. ಓಕೆನಾ? ಬನ್ನಿ 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 ನೋಡಿ. ಇಲ್ಲಿ ಹಿಟ್ಟು ಕಲಿಸಿದ್ದೀನಿ, ಅದನ್ನು ಕೂಡ ಕ್ಲಿಪ್ಪಿಂಗ್ ಹಾಕ್ತೀನಿ. ಎಷ್ಟು ಉಬ್ಬೈತಲ್ಲ? ಸ್ವಲ್ಪ ಉಬ್ಬೈತೆ ನೋಡಿ. ಹಿಟ್ಟು ಈ ಥರ ಚೆನ್ನಾಗಿ ಕಲಿಸಿದ್ದೀನಿ, ಅದನ್ನು ನಾನು ತೋರಿಸಿ. ಈ ಒಂದು ಹಿಟ್ಟನ್ನು ಯಾವ ಥರ ಕಲಿಸಿದೆ ಅಂತ ಅದನ್ನು ಕ್ಲಿಪ್ಪಿಂಗ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಓಕೆನಾ? ನೆಕ್ಸ್ಟ್ ಇವಾಗ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ನೋಡಿ ಇದೆಲ್ಲ ಓಪನ್ ಮಾಡಿದ್ದಾರೆ ಮಕ್ಕಳು, ನಾನು ನೋಡಿಲ್ಲ, ಬಟ್ ಇದೆಲ್ಲ ಸಿಕ್ತು ಅಲ್ಲಿ. ಪಿಜ್ಜಾ ಐಟಮ್ಸ್ ಬೇಕು ಅಂದರೆ ಎಲ್ಲ ಸಿಗುತ್ತೆ ನೋಡಿ. ಚಿಲ್ಲಿ ಫ್ಲೇಶ್ ಕೊಟ್ಟಾರಲ್ವ, ಆರ್ಗೇನಿ ಎಲ್ಲ ಏನಾರ ಇದೆ ಒಟ್ಟು ಪಿಜ್ಜಾಗೆ ಹಾಕೋಂಥ ಐಟಮ್. ಓಕೆನಾ? ಪಿಜ್ಜಾಗೆ ಹಾಕೋಂಥದ್ದು. ಮತ್ತು ಪನ್ನೀರ್ ಹಾಕಿ ಮಾಡೋಣ ಅಂತೇಳಿ ಪನ್ನೀರ್ ತೊಗೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ಬೇಕಿತ್ತು, ಹಾಗೆ ಟೊಮೊಟೊ ಬೇಕಿತ್ತು, ಹಾಗೆ ನೋಡಿ ಗ್ರೀನ್ ಚಿಲ್ಲಿ ಇತ್ತು ಮನೆಯಲ್ಲಿ, ಹಾಗೆ ಇದು ಚೀಸ್. ಓಕೆನಾ? ತುರಿದಿರೋಂಥ ಚೀಸು ನಾನು ತೋರಿಸಿ. ಹಾಗೆ ಇದು ನೋಡಿ, ಇದೇ ಗೊತ್ತಾ, ಚೀಸ್ ಸ್ಲೈಸಸ್. ಇದು ಅಂದರೆ ಚೀಸ್ ಸ್ಲೈಸ್ ಅಂದರೆ ಇದು ನಾನು ತುಂಬ ಇಷ್ಟ. ಚೀಸ್ ಜಾಸ್ತಿ ತಿನ್ನಬೇಕು, ಹಿಂಗೆ ಎಷ್ಟು ತಗೋಬೇಕು ಆ ಥರ ತಿನ್ನಬೇಕು ಅಂತ ಆಸೆ ನನಗೆ. ಅದಕ್ಕೆ ಇದು ಎಲ್ಲ ತೊಗೊಂಬಂದ್ಬಿಟ್ಟಿದ್ದೀನಿ. ಸುಮಾರು ಒಂದು 600 ರೂಪಾಯಿ ಖರ್ಚಾಗ್ತದೆ. ನನ್ನ ದುಡ್ಡಲ್ಲ, ನಮ್ಮ ಅಕ್ಕನ ದುಡ್ಡು, ನಾನು ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಇದು ಸಾಸಸ್ ಇದೆ ಬೇಕಾಗ, ಸೋಯಾ ಸಾಸ್. ಓಕೆನಾ? ಇದು ಬಂದು ಪಿಜ್ಜಾ ಸಾಸ್ ಅಂತಾನೆ ನೋಡಿ. ಈ ಇದೆಯಲ್ಲ ಗ್ರೀನ್ ಚಿಲ್ಲಿ, ಇಲ್ಲೋದು ಈ ಗ್ರೀನ್ ಚಿಲ್ಲಿ ಇಲ್ದಿದ್ರೂ ಪರವಾಗಿಲ್ಲ. ಈ ಟೊಮೊಟೊ ಇರೋಣ ಒಂದು ನಿಮಿಷ.
ಈ ಟೊಮೆಟೊ ಕೆಚಪ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಇದೊಂದು ಹಾಕ್ಬಿಟ್ರೆ ಸಾಕು, ಚೆನ್ನಾಗುತ್ತೆ. ಅದ್ರ ಜೊತೆಗೆ ಮಯೋ ಇದು ಹಾಕ್ಬಿಟ್ರೆ ಎಷ್ಟು ಟೇಸ್ಟ್ ಇದೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಇದು ಹಾಕೊಂಡು ಬರೀ ಬ್ರೆಡ್ ರೋಸ್ಟ್ ಮಾಡಿ ಬ್ರೆಡ್ಗೆ ಹಾಕೊಳ್ತೀನಿ, ಎಂಥ ಟೇಸ್ಟ್ ಅಂದರೆ ಅಲ್ಟಿಮೇಟ್ ಆಗಿರುತ್ತೆ. ಮಿಕ್ಕಿದ್ರೆ ಬ್ರೆಡ್ಡಿಗೆ ಬಂದ್ಬಿಟ್ಟು ಅದೊಂದು ರೆಸಿಪಿ ಮಾಡೋಣ, ಸ್ಯಾಂಡ್ವಿಚ್. ನೆಕ್ಸ್ಟ್ ಗೈಸ್ ಸ್ಯಾಂಡ್ವಿಚ್ ಬರುತ್ತೆ, ವೆಜ್ ಸ್ಯಾಂಡ್ವಿಚಾ ಇಲ್ಲ ಏನೋ ನಾನ್ ವೆಜ್ ಸ್ಯಾಂಡ್ವಿಚಾ ನೆಕ್ಸ್ಟ್ ಡಿಸೈಡ್ ಆಗುತ್ತೆ. ಬಟ್ ಸ್ಯಾಂಡ್ವಿಚ್ ಡಿಶ್ ಬರುತ್ತೆ, ಅದನ್ನು ಕುಕ್ಕರೆ ಮಾಡೋದಲ್ಲ, ನಾನು ಮಾಡ್ತೀನಿ. ಇವಾಗ ಇದೆಲ್ಲ ಹಾಕ್ಬಿಟ್ಟು ಇದೆಲ್ಲ ಪ್ರಿಪೇರ್ ಮಾಡ್ಕೋಬೇಕು. ನೋಡಿ ಪನ್ನೀರ್ ಕೂಡ ತೊಗೊಂಬಂದಿನಿ. ನಾವು ಲಾಸ್ಟ್ ಟೈಮ್ ತಿಂದಾಗ ಪಿಜ್ಜಾ ಪನ್ನೀರಿನ ಒಂದು ಪನ್ನೀರಿನ ಪನ್ನೀರ್ ಹಾಕಿದ್ರು ಪಿಜ್ಜಾಗೆ. ಬಟ್ ಅದ್ರ 310 ಕೊಟ್ವಿ ಫ್ರೆಂಡ್ಸ್, 350 ಸಮಥಿಂಗ್ ಚಿಲ್ಲರೆ ಅಷ್ಟೊಳಗೆ ಆಯಿತು. ಬಟ್ ಅದ್ರ 2 ಪೀಸ್ ಸಿಕ್ಕಿದ್ದು. ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಅದಕ್ಕೆ ನಮ್ಮ ಅಕ್ಕಂಗೆ ಹೇಳಿದೆ ಬೇಜಾರ ಮಾಡಿಕೊಂಡು, ಅದಕ್ಕೆ ಅಯ್ಯಯ್ಯಪ್ಪ ಏನಪ್ಪ ಅಯ್ಯೋ ಸೀನು ಶಕುನನ ಅಪಶಕನನ ಹಂಗಲ್ಲ ಇಲ್ಲ, ಅದೆಲ್ಲ ಓಳು ಹಂಗೆಲ್ಲ ನಂಬರ್ದು ಗೈಸ್. ಫ್ರೆಂಡ್ಸ್ ಇವಾಗ ಮತ್ತೆ ಹೇಳಿದ್ಕೆ ಬರೀ 2 ಪಿಜ್ಜಾ ಕೊಟ್ಬಿಟ್ರು ಅಂತ ಅಂದೆ. ಅದಕ್ಕೆ ನಾವು ಹಾಕಿದ್ದು ಮನೇಲೇ ಮಾಡು, ತುಂಬ ಚೆನ್ನಾಗಿ ಮಾಡು, ಬಟ್ ಟೇಸ್ಟಿ ಫುಲ್ಲಾಗಿ ಮಾಡು, ಅದಕ್ಕೇನು ಬೇಕು ಹೇಳು ಅಂತ ಹೇಳಿದರು. ಇಂಥದ್ದೆಲ್ಲ ಬೇಕು ಅಂದೆ, ಅಂಥದ್ದೆಲ್ಲ ತಗೊಂಬ ಅಂತೇಳಿ ಮನೆ ಕೊಟ್ಟರು. ನಾನು ತಗೊಂಡು ಬಂದೆ ಮಾಡ್ತಾಯಿದ್ದೀನಿ. ಇದು ನನ್ನ ದುಡ್ಡಿಂದಲ್ಲ, ನಮ್ಮ ಅಕ್ಕನ ದುಡ್ಡಿಂದ. ಓಕೆನಾ. ಇವಾಗ ಇದೆಲ್ಲ ರೆಡಿ ಮಾಡ್ಕೊಬೇಕು, ಟೈಮ್ ಆಗುತ್ತೆ. ಬೇಗ 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 ಬನ್ನಿ. ಆ ಸೀಡ್ಸ್ ಇದ್ದಾವಲ್ಲ, ಕಾರ್ನ್ ಸೀಡ್ಸ್, ಅದೆಲ್ಲ ಬೀಳ್ಸ್ಕೊಬೇಕು. ಬನ್ನಿ ಮಮ್ಮಿ, ಏನೋ ಅಲ್ಲಿ ನೋಡು ಏನಿದೆ ಈ ಸೈಡ್ ಯಾವುದಂತ ಹಾಕೊಂಡ್ರೆ ಗೊತ್ತಿ ಕೋತಿ ಹಾಕ್ಬಿಟ್ಟ ಕಸದಲ್ಲಿ ಹೋಗುತ್ತದೆ. ಈರುಳ್ಳಿ ಒಂದು ಬೇಕು, ಈರುಳ್ಳಿ ತಗೊಂಡಿಲ್ಲ, ಈರುಳ್ಳಿ ತಗೊಂತೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕೋದ್ರಿಂದ ಯಾರು ನೋಡಿಲ್ಲ, ಶುಂಠಿ ಬೆಳ್ಳುಳ್ಳಿ ಹಾಕಲ್ಲ. ಶುಂಠಿ ಬೆಳ್ಳುಳ್ಳಿ ಬೇಡ, ತಿನ್ಬೇಕಾದ್ರೆ ಸಿಕ್ಕಿಲ್ಲ. ನೀವು ಕೂಡ ಹಾಕ್ಬಿಡಿ ಶುಂಠಿ ಬೆಳ್ಳುಳ್ಳಿ. ಬೇಡ ಫ್ರೆಂಡ್ಸ್, ಇದೆಲ್ಲ ಬಿಡಿಸ್ಬಿಟ್ಟು ಸ್ವಲ್ಪ ಇದೆಲ್ಲ ಬಿಡಿಸ್ಬಿಟ್ಟು ಅರ್ಧ ಬಿಡಿಸ್ತೀನಿ. ನಾನು ಬಟ್ಟೆ ಹಾಕಮ್ಮ ಫ್ರೆಂಡ್ಸ್. ಇವಾಗ ಇದೆಲ್ಲ ತೆಗ್ದ್ಬಿಟ್ಟು ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದೊಂದು ಸ್ಟೋರಿ ಹೇಳ್ತೀನಿ ಕೇಳಿ. ಇಲ್ಲೇ ನಮ್ಮ ಅಪ್ಪಾಜಿ ಕೆಲಸ ಮಾಡ್ತಾಯಿದ್ರು, ಒಂದು ಊರಿದೆ, ಆ ಊರಲ್ಲಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಇದಕ್ಕೆ ಇಲ್ಲೆಲ್ಲ ತುಂಬ ಇದಿದೆ, ಏನಪ್ಪ ಅಂತಂದರೆ ಹವಾ ಈ ಕಾರ್ನ್ದಾಗೆ ಜಾಸ್ತಿ ಬೆಳೆಯೋದಿಲ್ಲಿ. ಈಗ ನಾನು ಇದ್ದೀನಲ್ಲ, ನಮ್ಮ ಅಕ್ಕ ಊರಿಗೆ ಬಂದಿನಲ್ಲ, ಈ ಊರಲ್ಲಿ ಜಾಸ್ತಿ ಇದನ್ನೇ ಬೆಳೆಯೋದು ಫ್ರೆಂಡ್ಸ್. ಏನು ಮೆಕ್ಕೆಜೋಳ ಬೆಳೀತಾರೆ, ಇದರ ಕನ್ನಡದಲ್ಲಿ ಮೆಕ್ಕೆಜೋಳ ಅಂತಾರೆ, ಇಂಗ್ಲೀಷಲ್ಲಿ ಕಾರ್ನ್ ಅಂತಾರೆ. ಓಕೆನಾ. ಹಂಗಾಗ್ಬಿಟ್ಟು ಇದರಲ್ಲಿ ಒಂದು ಡಿಸೈನ್ ಮಾಡೋರು ಗೊತ್ತಾ, ಫ್ಲವರ್ ಮಾಡೋರು. ಅದಕ್ಕೆ ನನಗೆ ನೆನಪಂದು ನಾನು ಹೇಳಿದ್ದು, ಈ ಥರ ಇರುತ್ತೆ ಫ್ಲವರ್. ಇದು ಹಸಿ ಇರುತ್ತಲ್ಲ, ಆವಾಗಲೇ ಕಟ್ ಮಾಡಿಬಿಟ್ಟು ಹಿಂಗೆ ಶೇಪಲ್ಲಿ ಬಗ್ಗಿಸ್ಬಿಡ್ತಾರೆ, ಹಸಿ ಇರುವಾಗಲೇ. ಹೌದಾ? ಹೆಂಗೆ ಈ ಸೈಡ್ ಮಾಡ್ತಾರೆ, ಈ ಕಡೆ ನಾವು ಇದೀವಲ್ಲ ಈಗ ಹಸಿ ತನಕಲ್ಲ ಹೆಂಗೆ ಮಾಡ್ತಾರೆ ನೋಡಿಲ್ಲ ನಾನು. ದೊಡ್ಡ ಮರಿ ಇದ್ದಾರಲ್ಲ, ಆ ಕಡೆ ಇದು ಜಾಸ್ತಿ ಬೆಳೀತಾರೆ. ಇದರಲ್ಲಿ ಫ್ಲವರ್ ಮಾಡ್ತಾರೆ, ಎಲೆಲ್ಲ ಕಿತ್ಬಿಟ್ಟು ಹಸಿ ಇರುವಾಗ ಅದು ಹಸಿನೇ ಇರಬೇಕು. ಅದು ಒಂದು ಶೇಪಲ್ಲಿ ಕಟ್ ಮಾಡಿ ಡಿಸೈನ್ ಮಾಡಿ ಸುತ್ತಬಿಟ್ಟು ಫ್ಲವರ್ ಮಾಡ್ತಾರೆ, ಹಾಸ್ಕೊಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಮೆಕ್ಕೆಜೋಳ. ಬೇಗ ಬೇಗ ಇಲ್ಲ ಊಟ ಮಾಡ್ತು. ನೋಡಿ ರೇಟ್ ಹೋಗ್ತದೆ. ಇದೆಲ್ಲ ಬಿಡಿಸ್ಬಿಡೋಣ ಫಸ್ಟ್ ಈಗ, ಬೇಗ ಬೇಗ. ಹುಷಾರು. ಅರ್ಧ ತಿಂದ ಅರ್ಧ ಮಾಡ್ತಾರೆ, ಬಿಡಿಸ್ಬಿಡೋಣ ಈ ಥರ ಹಿಂಗೆ. ಸೀದಾ ಮತ್ತು ಸ್ವೀಟ್ ಹೋಗಿದೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಲ್ಲ, ನೆಚ್ಚವರು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ತಿನ್ಬೇಕಾದ್ರೆ. ಒಂಥರ ಉಪ್ಪುಪ್ಪಾಗಿ ಅರ್ಧ ಬೇಯಿಸ್ಬಿಟ್ಟೆ. ಅರ್ಧ ಬೇಯಿಸ್ಬಿಟ್ಟು ನೆಕ್ಸ್ಟು ಅದು ಪಿಜ್ಜಾ ಬೇಯಕ್ಕಿಡ್ತೀವಲ್ಲ, ಆಗಿನ ಅರ್ಧ ಬೇಯ್ಕೊಂತೈತೆ. ಈ ಥರ ಇದರಲ್ಲಿರೋ ಸೀಡ್ಸ್ ಎಲ್ಲ ತೆಗ್ದಿದ್ದೀನಿ, ಮತ್ತು ಇದನ್ನು ಕೂಡ ತಕ್ಕೊಂಡ್ಬಿಡ್ತೀನಿ ಈ ಥರ. ಹೌದಾ? ನನಗೆ ನಮಗೂ ಏನು ನಾನು ಬಾಡಿಗೆ ವಾಯ್ಸ್ ಬಾಡಿಗೆ. ಹೌದಾ? ಹೌದೇನೋ ಗೊತ್ತಿಲ್ಲ, ದಿನ ನೋಡೋದು ಗೊತ್ತಾಗಲ್ಲ. ಈ ಥರ ಸಣ್ಣದಾಗಿ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ. ಒಂದು 5 ಮಾಡಬೇಕು ಅಂತ ಇದ್ದೀನಿ. ಅದರೊಳಗೆ ಎಷ್ಟು ಅಂತ ಗೊತ್ತಾಗ್ಬೋದು, ಜಾಸ್ತಿನೂ ಆಗ್ಬೋದು,
ಕಮ್ಮಿ ಹೋಗ್ಬಾರ್ದು, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಜಾಸ್ತಿ ಆದರೂ ಕಮ್ಮಿ ಆದ್ರೂ ಖಾಲಿ ಆಗೋದಿದೆ ಈಗ, ಆಗುತ್ತೆ ಖಾಲಿ ಆಗಬೇಕು ಈಗ. ನನ್ನ ಟೇಸ್ಟ್ ಗೊತ್ತಾ, ನನ್ನ ಕೈ ರುಚಿ ಹೇಗಿದೆ ಗೊತ್ತಾ, ನಮ್ಮ ಅಮ್ಮನ ಅಪ್ಪ ಹೇಳೋರು, ನನ್ನ ಮಗಳು ಏನು ಅಡುಗೆ ಮಾಡ್ಲಪ್ಪ ಎಷ್ಟು ಚೆನ್ನಾಗಿ ಮಾಡ್ತಾಳೆ, ಎಷ್ಟು ಟೇಸ್ಟಿ ಮಾಡ್ತಾಳೆ ಅಂತ. ನಮ್ಮ ಅಪ್ಪಾಜಿ ನಾನು ಏನು ಸಾರು ಮಾಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದೇವೆ ಸಾರು, ನಮ್ಮ ಅಪ್ಪಾಜಿ ನಮ್ಮ ಅಮ್ಮಗೆ ಒಂದು ದಿನಕ್ಕೂ ನನ್ನ ಅಡುಗೆ ತೆರೆದಿಲ್ಲ ಗೊತ್ತಾ. ಆ ಥರ ಈಗ ಆ ಥರ ಒಂದು ಕೈ ರುಚಿ ಚೆನ್ನಾಗಿ ಮಾಡ್ತೀನಿ. ಅಲ್ಲ ಬದಲು ಚೆನ್ನಾಗಿ ಮಾಡ್ತಾ ಅಡುಗೆ ಚೆನ್ನಾಗಿ ಮಾಡ್ತೀನಿ. ನಮ್ಮ ಆಶೆ ಎಷ್ಟು ಚೆನ್ನಾಗಿ ಅಮ್ಮ ನೀನು ಚೆನ್ನಾಗಿ ಮಾಡ್ತೀಯ ಅಂತಾರೆ ಆಶೆ. ಹಾಗಾಗಿ ಗೋಬಿ ಮಂಚೂರಿ ಖಾಲಿ ಆಯಿತು ಕರೆಕ್ಟಾಗಿ. ಹಾಗಾಗಿ ತಾಳಿಪಿಟ್ಟು ಖಾಲಿ ಆಯಿತು ನೆನೆ. ಇವತ್ತೇನು ಸ್ಪೆಷಲ್? ಪೊಂಗಲ್. ಹಾಂ, ಪೊಂಗಲ್ಲು. ನಮ್ಮನೆ ಖಾರ ಪೊಂಗಲ್. ನಮ್ಮನೆ ಪೊಂಗಲ್ ಅಂದರೆ ನಮ್ಮ ಆಶೆ ಮುಗಿಸ್ಕೊಡಲ್ಲ. ನಾನು ಅದೇ ಬೇಕಾರೆ ಪೊಂಗಲ್ ಬಿಡವ ಅಂತ ಮಾಡ್ಕೊಂಡು ತಿಂತೀನಿ, ಸುಳ್ಳು ಹೇಳ್ತೀಯ. ಆದರೆ ಇವಾಗ ನಾನು ಮಾಡಿರೋಂಥ ಪೊಂಗಲ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಂಗೆ ಭಯ ಆಗ್ಬಿಟ್ಟಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ಭಯ ಆಗ್ಬಿಟ್ಟು. ಯಾಕೆ ಅಂದರೆ ಎಲ್ಲಿ ಖಾಲಿ ಆಗೋದು ಅಂತ. ಬಟ್ ಆದರೆ ಖಾಲಿ ಆಯಿತು. ಹೌದು ನೋಡಿ ಇದರಲ್ಲಿರೋ ಕೀಟಲ್ಲಿ ಕೂಡ ತೆಗೆದ್ವಿ ನಾವು ಕೊಡುವುದೇ ಈ ಥರ ಕೊಡುವುದಾಗಿದೆ. ಬಟ್ಲು ಥರ ಇದೆ. ಅಷ್ಟು ಖಾರ ಇದು ಖಾರ ಇರಲ್ಲ, ಅಷ್ಟು ಆರಾಮಾಗಿ ತಿನ್ಕೋಬೋದಲ್ಲ. ಖಾರನೇ ಇರಲ್ಲ, ಖಾರನೇ ಇರಲ್ಲ. ಸಕ್ಕತ್ತಾಗಿದೆಲ್ಲ ಹಾಕ್ದಾಗಲೇ ಪಿಜ್ಜಾ ಹಾಕೋದು. ನನಗೆ ಫುಲ್ ಕಾನ್ಫಿಡೆಂಟ್ ಇದೆ, ಯಾಕಂದರೆ ತಾಳಿಪಿಟ್ಟು, ಪೊಂಗಲ್ಲು, ಗೋಬಿ ಮಂಚೂರಿ, ಆಮೇಲೆ ಏನು ಮಾಡಿದ್ದೆ, ಟೊಮೆಟೊ ಬಾತ್ ಮಾಡಿದ್ದೆ. ತುಂಬ ಇಷ್ಟಪಡ್ತಿದ್ರು. ನಾನು ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ದೇ ಇಲ್ಲ. ಹಾಗಾಗಿ ನನಗೆ ಇದು ಫುಲ್ ಕಾನ್ಫಿಡೆಂಟ್ ಇದೆ. ಅಷ್ಟು ಹೋಪು, ಫುಲ್ ಕಾನ್ಫಿಡೆಂಟ್ ಇರೋದು ಒಳ್ಳೇದಲ್ಲ ಅಲ್ಲ. ಯಾಕಂದರೆ ಕೆಟ್ಬಿಟ್ರೆ ಇದನ್ನ ನೀರುಳ್ಳಿನ ರೌಂಡಿಗೆ ಹೆಚ್ಚಲ ಅಥವಾ ಉದುದಕ್ಕೆ ಹೆಚ್ಚಲ. ನನಗೆ ಅನ್ಸುತ್ತೆ ಐ ಥಿಂಕ್ ಬಾಕ್ಸ್ ಬರುತ್ತಲ್ಲ ಆ ಥರ ಇಷ್ಟಿಷ್ಟ ಅಗಲ ಹೆಚ್ಚನ ಅಂತ. ಬಾಕ್ಸ್ ಥರ ನಂಗೆ ಅನ್ಸುತ್ತೆ ಅದು ರೌಂಡ್ಗೆ ಹೆಚ್ಚಿದ್ರೆ ಚೆನ್ನಾಗಿ ಅಂತ. ಎಲ್ಲರ ಕಡೆ ಹಂಗೆ ನೋಡಿದ್ದು ನಾನು. ನೀ ಹೇಳ್ತೀಯ ಹೇಳು. ನಂಗೆ ಬಾಕ್ಸ್ ಇಷ್ಟ, ಬಟ್ ಬಾಕ್ಸ್ ಮಾಡುತ್ತೆ ಬಿಡ ರೌಂಡ್ ಹೆಚ್ಚು. ಒಂದು ಕೆಲಸ ಮಾಡು, ಹೆಂಗು 2 ಈರುಳ್ಳಿ ಇದಾವಲ್ಲ, ಒಂದು ಈರುಳ್ಳಿನ ರೌಂಡ್ಗೆ ಹೆಚ್ಚಿಬಿಟ್ಟು ಇನ್ನೊಂದು ಈರುಳ್ಳಿ ನಿನಗೆ ಇಷ್ಟ ಥರ ಬಾಕ್ಸ್ ಹೆಚ್ಚು. ಹಂಗೂ ಒಂದು ಮಾಡೋಣ, ಹಂಗೆ ಒಂದು ಮಾಡೋಣ. ದಪ್ಪ ಇಲ್ಲ ಆಮೇಲೆ ಲೇಯರ್ ದಪ್ಪ ಇರ್ಬೇಕಾ? ಇಷ್ಟ ದಪ್ಪ ಇದೆ, ಕ್ರಂಚಿಯಾಗಿ ಸಿಗುತ್ತೆ. ತಿನ್ಬೇಕಾದ್ರೆ ಕ್ರಂಚಿಯಾಗಿ ಕರುಮನೆ. ಅದಕ್ಕೆ ಹೇಳಿದ್ದು ರೌಂಡ್ ಬೇಡ, ಬಾಕ್ಸ್ ಮಾಡ್ತೀನಿ ನಾನು ಸ್ವಲ್ಪ. ಬಾಕ್ಸ್ ಚೆನ್ನಾಗಿ ಅವಾಗ ಕ್ರಂಚಿ ಸಿಗುತ್ತೆ. ನಾನು ಹೇಳಿದ್ದು ಒಂದು ಈರುಳ್ಳಿನ ರೌಂಡ್ ಮಾಡಿಬಿಡು, ಒಂದು ಈರುಳ್ಳಿನ ಬಾಕ್ಸ್ ಮಾಡಿಬಿಡು ಅಂತ ಹೇಳಿದ್ದು. ಅವಾಗ ನಿನ್ನ ಇಷ್ಟಪಟ್ಟಂಗೆ ಇರುತ್ತೆ, ನಾನು ಇಷ್ಟಪಟ್ಟಂಗೆ ಇರುತ್ತೆ. ಯಾವ ಚೆನ್ನಾಗಿ ಬರುತ್ತೆ ಅಂತ ಅಟ್ ದ ಫೈನಲ್ ರಿಸಲ್ಟ್ ಕೂಡ ಆಚೆ ಬರುತ್ತೆ ಅಲ್ವಾ. ಇವಾಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಬಿಡಿಸ್ತೀನಿ. ಈ ಥರ ಹಿಂಗೆ ಸ್ಟಾರ್ಟಿಂಗ್ ತೆಗಿಲ್ಲ, ಅದು ಚೆನ್ನಾಗಿದೆ ತೊಳೆದಿದ್ದು. ಈ ಥರ ಬಿಡಿಸಿ ಎಲ್ಲ ಜೋಡಿಸ್ಬೋದು. ಬಟ್ಟು ದಪ್ಪನೇ ಅಗಲ ಇರಬೇಕು ಈ ಥರ ಹಿಂಗೆ. ಹೌದು. ಈ ಥರ ಇದರಲ್ಲಿ 2 ಆಗ್ತಾರೆ. ಏನು ಮಕ್ಕಳು ಆಟ ಆಡೋದು ಆಗಬೇಕು. ಸಣ್ಣಗೆ ಹಾಕತ್ತರ ಗೈಸ್, ಸಣ್ಣಗೆ ಹೆಂಗೆ ಹಾಕ್ತಿರಲ್ವ ಆ ಥರ ಬಿಡ್ಸಾಕೋದಷ್ಟೇ. ಸಣ್ಣಗೆ ಬಿಡ್ಸೋ ಥರ ಹಾಯ್ ಅಂತೀನಿ ಅವಾಗ. ಹೆಂಗೆ ನಾವು ಇಲ್ಲೋಡು ಎಷ್ಟು ಜನ ಜೋಡಿಸಿದ್ದೀನಿ. ಅಯ್ಯೋ ಬ್ಯಾಕ್ ಹೆಂಗೆ ಜೋಡಿಸಿದ್ಯಾ? ಹಾಗೆ ಜೋಡಿಸಿ ಹಿಂಗೆ ಈ ಥರ ಬಿಡಿಸಿ ಇಟ್ಬಿಟ್ರೆ ಹಾಕೋದಕ್ಕೆ ಇದಾಗುತ್ತೆ, ಹೆಲ್ಪ್ ಆಗುತ್ತೆ. ಎಲ್ಲ ಸಾರಿಗಾಗುತ್ತೆ, ಸಾಕಾಗಲ್ಲ, ಇನ್ನೂ ಬೇಕಾಗುತ್ತೆ. ದುಡ್ಡಂದ್ರೆ ವಾಸಿ ಕಾಣಷ್ಟು ಬಿಡ್ಸೋಕ್ಕಾಗಲ್ಲ. ದಪ್ಪದ ಹಾಕೋಣ ಏನೋ ನೀನು ಅನ್ಕೊಲ್ಲಪ್ಪ, ನಂಗೆ ಗೊತ್ತಿಲ್ಲ. ಒಂದು ರೊಟ್ಟಿ ಫುಲ್ಲು ಈ ಥರ ಹಾಕು, ಇನ್ನೊಂದು ರೊಟ್ಟಿ ಈ ಥರ ಹಾಕ್ಬಿಟ್ಟು ನಂಗೆ ಮ್ಯಾಚ್ ಮಾಡಿಬಿಡು ಅಲ್ವಾ, ಚೆನ್ನಾಗಿರುತ್ತೆ ಅಂತಾರೆ. ವೆರೈಟಿ ಲಾಸ್ಟಿಗೆ ವಿಡಿಯೋದೆಲ್ಲ ಆದಮೇಲೆ ಎಕ್ಸ್ಟ್ರಾ ಅದಕ್ಕೆ ಇದನ್ನ ಹಾಕ್ಬಿಡ್ತೀನಿ. ಏನು ಈರುಳ್ಳಿ ಕಮ್ಮಿ ಬರ್ತದೆ. ಆಯ್ತು, ಇದನ್ನೇ ಹಾಕಿ ಸ್ವಲ್ಪ ಇದು ಮಾಡಿಬಿಟ್ಟು ಗಾರ್ಲಿಶ್ ಥರ. ನೋಡಿ ಇದನ್ನು ರೌಂಡ್ ಬರೋದಿಲ್ಲ. ಹೌದೌದು, ರೌಂಡ್ ಬರಲಿಲ್ಲ, ಅದಕ್ಕೆ ಇದಾಗೈತೆ ಅಲ್ವಾ. ಅದು ಬೇಕಾದ್ರೆ ಆ ಥರ ಚೌಕಟ್ಟಾಗಿ ಹಚ್ಚಿಬಿಡು.
ಗೊತ್ತಾ ಇದು ಏನಪ್ಪ ಅಂದರೆ ಹಸಿದೆ ಬಿಡಿಸೋದಕ್ಕೆ ಹೋದೆ, ಬೇಕಿದ್ರೆ ನೋಡಿ ನೀವು ಇಲ್ಲೇ ಹಸಿದೆಲ್ಲ ಬಿಡಿಸೋದಕ್ಕೆ ಹೋದೆ, ಅದೆಲ್ಲ ಈ ಥರ ಬರಲಿಲ್ಲ, ತುಂಬ ಎಳೆದದು ಮೋಸ್ಟ್ಲಿ ಕಟ್ ಆಗಕ್ಕೆ ಹೋಯಿತು. ಅದಕ್ಕೋಸ್ಕರ ನಾನೇ ಮಾಡಿದೆ, ಬಿಡಿಸೋದಕ್ಕೆ ಬರೋದಿಲ್ಲ, ಅದು ಸ್ವಲ್ಪ ಬಾಯ್ಲ್ ಆದರೆ ಏನಾಗುತ್ತೆ ಸಖತ್ತಾಗಿ ಬಂದು ಫ್ರೆಂಡ್ಸ್. ನನಗೆ ಭಯ ಆಗ್ತಿತ್ತು, ನನಗೆ ಬಿಡಿಸೋದಕ್ಕೆ ಬರಲಿಲ್ಲ. ಇದೇನು ಮಾಡಿದೆ ಗೊತ್ತಾ, ನಾನು ಸಿಟ್ಟು ಬಂದ್ಬಿಟ್ಟು ಇಟ್ಕೊಂಡು ಹಿಂಗೆ ಕಟ್ ಮಾಡಿಬಿಟ್ಟು ಈ ಥರ ಅದು ಬೇಯಿಸಿ. ಹಾಂ ಬೇಯಿಸಿ ಎಷ್ಟು ಸಖತ್ ಸಿ ನೋಡಿ ಹಿಂಗೆ ಎಷ್ಟು ಚೆನ್ನಾಗಿ ಬಂತು. ನಮ್ಗೆ ತುಂಬ ಕಷ್ಟ ಆಗ್ತಾಯಿತ್ತು, ಬಿಡಿಸೋದಕ್ಕೆ ಬರ್ತಾ ಇರಲಿಲ್ಲ. ಹೌದು, ಏನು ಮಾಡ್ದಾ ಚೆನ್ನಾಗಿ ಆಗ್ತೈತೆ. ಇದನ್ನೆಲ್ಲ ನಿಮ್ಗೇನೋ ಗೊತ್ತಿದೆ ಕಮೆಂಟಲ್ಲಿ ತಿಳಿಸಿದ್ದ. ಹಾಂ ಅದಾಯ್ತು, ಆಯ್ತು ಇದ್ರೆ ಪಿಜ್ಜಾ ರೆಡಿ. ತಲ್ಲ ಬಿಡ್ತದಲ್ಲ ದಡವ ದಡವ ಪಿಜ್ಜಾ ರೆಡಿ. ದಡ ಇದು ತಲ್ಲ ಬಿಡುತ್ತೆ ದಡಮ್ಮ. ಏನು ಮಾಡಬೇಕು ಉರಿಯಕ್ಕೆ ಹೋದೆ. ಇದನ್ನು ಹಾಕ್ಬಿಡುವ, ಇನ್ನೇನು ಹಾಕ್ಬಿಡವೇನೇ ಮಿಕ್ಸದು. ಜಾಸ್ತಿ ಹೌದು, ಚೆನ್ನಾಗಿರುತ್ತೆ ಅಂತ ತಿನ್ನಾಗಿ. ಗೈಸ್ ಏನು ಗೊತ್ತಾ ಬೆನಿಫಿಟ್, ನಾವು ಮನೆಯಲ್ಲಿ ಪಿಜ್ಜಾ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತಂದರೆ ಯಾವುದಾದ್ರು ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಬಿಟ್ಟು ಒಟ್ಟು ತುಂಬ ಚೆನ್ನಾಗಿ ಟೇಸ್ಟಿಫುಲ್ಲಾಗಿ ಮಾಡ್ಕೊಂಡು ತಿನ್ಕೋಬೋದು. ಅದೇ ನಾವು ಹೊರ್ಗಡೆ ಹೋಗ್ತೀವಿ ಅಂತಂದರೆ ಒಂದು ನಾವು ಕೊಟ್ಟಿದ್ದು 300-350 ಹತ್ರ ಇತ್ತು ಮೊನ್ನೆ ಲಾಸ್ಟ್ ಅದಕ್ಕೆ ನಾವು 200 ರೂಪಾಯಿ ಎಕ್ಸ್ಟ್ರಾ ಹಾಕಿದ್ದೀವಿ. ಹೌದು, ಒಂದು ಪಿಜ್ಜಾ ಬರ್ತಿದ್ವಿ, 8 ಪಿಜ್ಜಾ ಆದರು. ಹೇಳ್ತಾರೆ ಇಲ್ಲಪ್ಪ ನಾ ತಿನ್ನಲ್ಲ, ಹಂಗೆ ನಂಗೆಲ್ಲ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಹೇಗಿದ್ದೇನೆ ಹೇಳ ಸ್ವರ್ಗ. ಉಪ್ಪಕ್ಕೆ ಊಟ ಮಾಡ್ತಿದ್ದೆ, ತರಕಾರಿ ಎಷ್ಟಿದ್ಯಮ್ಮ? ಊಟ ಮಾಡ್ತಾ ಇದ್ದೀನಿ. ಊಟ ಮಾಡ್ತಾ ಇದೆಯೋ, ತರಕಾರಿ ಎಷ್ಟಿದ್ಯೋ ಹೇಳು. ನೋಡಿ ಇದೆಲ್ಲ ಊಟ ಇದೆಲ್ಲ ಹೇಗೆ ತೆಗೆದು ತೊಳೆದಾಳೆ. ಕುಕ್ಕರ್ ಹಾಕಿತ್ತಲ್ಲ, ಕುಕ್ಕರ್ಗೂ ಮಾಡ್ತಾರೆ, ಯಾರು ಮಾಡ್ತೀವಿ? ಏನೋ ಬೇಸನ್ ಅಂತ ಅಂತಿದ್ದೆ ಅವಾಗಲೇ. ಈ ಬೇಸನಾಗೂ ಮಾಡ್ಬೋದು. ಮತ್ತೆ ನೋಡು, ಬೇಸನ ಮಾಡ್ತಾರೆ, ಬೇಸನ ಮಾಡ್ತಾರೆ. ಮಾಡ್ತಾರಲ್ಲ. ಹಾಂ, ಕುಕ್ಕರ್ ಮಾಡ್ತಾರೆ. ಕುಕ್ಕರ್ ಅಡೆಗೆ ಅದು ಅದೇ ಐತಲ್ಲ ಸ್ಟ್ಯಾಂಡ್, ಪಾತ್ರೆಗಳ ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ನಾವು ಪಿಜ್ಜಾ ಮಾಡಿರೋದು ಪ್ಲೇಟ್ ಇಟ್ಬಿಟ್ಟು ಆಮೇಲೆ ಬೇಯಿಕೊಳ್ಳೋಂಥದ್ದು. ಸಣ್ಣ ಕುಕ್ಕರ್ ಪನ್ನೀರ್ ಉಟ್ಕೊಬೇಕಿತ್ತು, ಯಾವ್ದು ಬರಲ್ಲ. ಇಲ್ಲ, ಉಪ್ಪು ಖಾರ ಮಿಕ್ಸ್. ನಮ್ಮ ಅರುಣ್ ಜಡೆ ನೋಡಿ ಎಷ್ಟು ಚೆನ್ನಾಗಿದೆ. ಬಾದಾಮಿ ತಿಂತಿದ್ದೀನಿ ನಾನು. ಏನಮ್ಮ ಕನ್ವರ್ಸ್ಕೊಂತಿದ್ಯಾ? 20 ನಿಮಿಷ ಕಾಯ್ಲಿಕ್ಕೆ ಈ ಥರ ಇಟ್ಟಿದ್ದೀನಿ. ಓವನ್ ಇಲ್ಲ, ಈ ಥರ ಚೆನ್ನಾಗಿ ಕಾಯಬೇಕು, ಅದು ಬಾಯ್ಲ್ ಆಗಬೇಕು ಒಂದು 10-15 ನಿಮಿಷ. ಓಕೆನಾ? ಅಷ್ಟೊತ್ತಿಗೆ ಇದನ್ನ ಪಿಜ್ಜಾದು ಏನಿದೆ ಅಲ್ವಾ ಇದ್ರದ್ದು ಎಲ್ಲ ರೆಡಿ ಮಾಡ್ಕೊಬೋದು. ಹಚ್ತೀನಿ ಎಣ್ಣೆ ಹಾಕ್ತಾರೆ, ಸ್ವಲ್ಪ ಎಣ್ಣೆ ಕಚ್ಕೊಂಡ್ಬಿಡೋದು. ಇವಾಗ ಈ ಥರ ಇದೆಯಲ್ವಾ, ಈ ಹಿಟ್ಟಿಗೆ ಚೆನ್ನಾಯ್ತಾ? ಹುಷಾರೋಣ, ಅದಾಗೈತೆ, ಅನ್ನಾಗೈತೆ. ಫ್ರೆಂಡ್ಸ್ ಇನ್ನು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಓಕೆನಾ? ಬ್ರಷ್ ಕೈಯಲ್ಲೇ ಹಿಂಗೆ ಅಂದ್ಬಿಡೋಣ, ಆಯಿತಾ? ಈ ಥರ ಫ್ರೆಂಡ್ಸ್ ಹೆಂಗೆ ಗೊತ್ತಾ, ಇದು ಫಸ್ಟ್ ಟೈಮ್ ಮಾಡ್ತಿರೋದು. ಈ ಕಡೆ ತಿರುಗಿ ನೋಡಿ ಫ್ರೆಂಡ್ಸ್, ಕಷ್ಟ ಇಷ್ಟು ಇರುತ್ತೆ ಅಲ್ವಾ. ಇವಾಗ ನೋಡಿ ಈ ಥರ ತೆಳ್ಳು ಮಾಡ್ಕೋಬೇಕು ನೀವು. ಹಿಂಗೆ ಅಂದರೆ ಒಬ್ಬಟ್ಟು ತಟ್ತಿರಲ್ಲ, ಸೇಮ್ ಅದೇ ಥರ ಈ ಥರ ಹಂಗಿರುತ್ತಲ್ಲ. ಹೀಗೆ ನಾನು ನೋಡಿರೋ ಪ್ರಕಾರ ವಿಡಿಯೋದಲ್ಲಿ ಇದೇ ಥರನೇ ಮಾಡಿರೋದು. ನಿಮ್ಗೆ ಅನ್ಸ್ಬೋದು ಇದು ಏನಪ್ಪ ಅಂತ, ಬಟ್ ಅದು ಹಾಗೇ ಮಾಡೋದು, ಇದು ಹೀಗೇ ಮಾಡೋದು. ನಾವಿವಾಗ ಫಸ್ಟು ಬೇಸ್ ಮಾಡ್ತೇವೆ, ಏನಂದರೆ ಪಿಜ್ಜಾ ಬೇಸ್ ಮಾಡ್ತಿರೋದು ಇವಾಗ. ಪಿಜ್ಜಾ ಬೇಸ್ ಹೀಗೆ ಇರುತ್ತೆ. ಆಶಾಗೆ ಕ್ಯಾಮ್ರಾ ಹಿಡಿ ಅನ್ನೋದು ಬೇಡ, ನಾನು ಎಲ್ಲ ಆಯ್ತಾ ಸ್ವಲ್ಪ ಕ್ಯಾಮ್ರಾ ಆಫ್ ಮಾಡಿದ್ದು. ಆಶಾ ಕ್ಯಾಮ್ರಾ ಅನ್ನೋದಕ್ಕಿಂತ ಫ್ರೆಂಡ್ಸ್ ಅಂದ್ಬಿಟ್ಟು ಈಗ
ಏನು ಮಾಡ್ತೀನಪ್ಪ ಅಂದರೆ ಫಸ್ಟು ಪಿಜ್ಜಾ ಸಾಸ್ ಯಾವುದಿದೆ ಇಲ್ಲಿ, ದಿಸ್ ಒನ್ ಈಸ್ ಪಿಜ್ಜಾ ಸಾಸ್. ಇದನ್ನು ಹಾಕೋಣ. ಅಮ್ಮ ಫಸ್ಟ್ ಇದು ಬೇಯಿಸ್ಕೊಂಬಿಡೋಣಲ್ವಾ? ಇಲ್ಲ ಹಂಗಲ್ಲ, ನೋಡಿದ್ದೀನಿ ನಾನು ಮಾಡೋದು. ನಾನು ನೋಡಿದ್ದೀನಿ ಮಾಡೋದು ಅಂದರೆ ಆಂಟಿ ನೀರು ಕುಡಿಯೋ. ಹೌದು ಹೊರತು ನಾವು ಹೊರಡಂಗೆ ಜ್ಞಾಪಿಸಿದ್ಲು ಫ್ರೆಂಡ್ಸ್. ನಾನು ಫೋರ್ಕ್ ತಗೊಂಡು ಚುಚ್ಚೋದು ಮರ್ಬಿಟ್ಟಿದ್ದೆ. ಫೋರ್ಕ್ನಲ್ಲಿ ಈ ಥರ ಹಿಂಗೆ ಮಾಡ್ಕೋಬೇಕು ಆಯ್ತಾ, ಯಾಕಂದ್ರೆ ಬೇಯಲಿಕ್ಕೆ ಸಹಾಯ ಆಗುತ್ತೆ ಈ ಥರ. ಗೈಸ್ ಇವಾಗ ಪಿಜ್ಜಾ ಬೇಯಿಸ್ದು ಕಳೆ ಬಂತು. ಪಿಜ್ಜಾ ಬೇಯಿಸ್ದು ಕಳೆ ಈಗಲೇ ಬಂದಿತ್ತು ಗೈಸ್. ಇಷ್ಟು ದಿನ ರೊಟ್ಟಿ ಥರ ಇತ್ತು. ನಾನು ಅಲ್ಲ ಪಿಜ್ಜಾ ಸಾಸ್ ಹಾಕಕ್ಕೆ ಹೋಗ್ಬಿಟ್ಟಿದ್ದೆ. ನಾವು ಅರುಣ ಹೇಳಿದ್ದಕ್ಕೆ ಆಂಟಿ ಮಿಸ್ ಮಾಡಿದ್ಯಾ ನೋಡಲಿ ಏನೋ ಒಂದು. ಅದು ಥ್ಯಾಂಕ್ ಯು ಅರುಣ, ಥ್ಯಾಂಕ್ ಯು ಸೊ ಮಚ್. ಪಿಜ್ಜಾ ಸಾಸ್ ಇದಾಯಿತು. ಈಗ ಸಾಸ್ ಹಾಕೋಣ. ಸಾಸ್ ನೋಡಿ ಇಷ್ಟು ಹಾಕಿದೆ. ಈಗ ಸಾಸ್ ಹಾಕ್ತೀನಿ. ಇದನ್ನ ಯಾಕಮ್ಮ ಘಾಟು ಇದ್ರದ್ದು ಘಾಟು ಇರಲಿ ಬಿಡು. ಈಗ ಇದು ಹಾಕ್ತಾ ಇದ್ದೀನಿ. ಸರಿ, ಇದು ಹಾಕಿದೆ. ಪಿಜ್ಜಾ ಕಳೆಗೆ ಮತ್ತೊಂದು ಕಳೆ ಬಂತು. ದಪ್ಪ ಇಲ್ಲ, ತಿನ್ಕೋಬೋದು ಹೇಳಮ್ಮ. ಅಲ್ಲಿ ಪಿಜ್ಜಾ ಬೇಸಲ್ಲಿ ತುಂಬ ದಪ್ಪ ಇರುತ್ತೆ. ಸ್ವಲ್ಪ ಖಾರ ಇಲ್ಲೇ ಚೆನ್ನಾಗಿದೆ. ಖಾರ ವಾತಾವರಣ ತಂಪೈತಿ, ಮಳೆ ಬರೋ ಥರ ಐತಲ್ಲ, ಸೊ ಸ್ಪೈಸಿ ಮಾಡ್ಕೊತೀನಿ ನಾನು ಅಂತ. ಇವಾಗ ಟೊಮೊಟೊ ಪಟ್ಟಂತ ಕ್ಯಾಮ್ರಾ ಹಿಡಿತಾಳೆ. ಅಂದರೆ ಈಗ ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ತಾ ಇದ್ದೀನಿ, ಟೇಸ್ಟಿಯಾಗಿ ಬರಲಿ ಅಂತ ಹೇಳಿ. ಚೆನ್ನಾಗಿ ಬರುತ್ತೆ. ಚಲೋ ಹಾಕು ಇನ್ನೊಂಚೂರು ಹಾಕಂಟಿ ಆಂಟಿ ಅಂತಾಳೆ. ಇದು ಆಗಲ್ಲ. ಹೌದು, ಸೊಪ್ಪೆ ಇರುತ್ತೆ. ಇದನ್ನ ಹಾಕಿರ ತಿನ್ಕೊಬೋದು. ಅವಳು ಯಾವ ತಿಂದಿದ್ದೆ ಪಿಜ್ಜಾ? ತಿಂದಿದ್ದ. ಇವಾಗ ಫ್ರೆಂಡ್ಸ್ ಈಗ ಏನ್ ಮಾಡ್ತೀನಿ ಫಸ್ಟ್ ಮಯೋ ಹಾಕು, ಆಮೇಲೆ ಚೀಸ್ ಹಾಕು. ಮಯೋ ತಿನ್ಬೇಕಾರೆ ಹಾಕೊಂಡು ವಾಸಿ ಏನು? ಸ್ವಲ್ಪ ಹಾಕು. ಮಯ ಹಾಕಮ್ಮ. ಮಯೋ ತಿನ್ಬೇಕಾರೆ ಹಾಕೊಂಡು ವಾಸಿ ಏನು? ಯಾಕೆ ಗೊತ್ತಿಲ್ಲ, ನಂಗೆ ಭಯ ಆಗೋದಿಲ್ಲ ಹಾಕಕ್ಕೆ. ಮಯ ಹಾಕಮ್ಮ. ಕೆಟ್ಬಿಟ್ರೆ ಇಲ್ಲ ಮಯವ. ಇದು ಪಿಜ್ಜಾ ಅನಿಸ್ತೈತಪ್ಪ ಈಗಲೇ. ಅಮ್ಮ ಏನಮ್ಮ ಇದು ಶೇಪ್? ಪಿಜ್ಜಾ ಈ ಶೇಪ್ ಏನಮ್ಮ? ಶಾವಿಗೆ. ಈ ಹೆಸ್ರೇನೋ? ಇದು ಏನು ಶೇಪ್ ಅಮ್ಮ? ಇಲ್ಲ ನೋಡಲ್ಲ, ಯಾರು ಹಾಕಲ್ಲ ಈ ಥರ. ನಾನು ಹಾಕಿದ್ದು ನೋಡಿಲ್ಲ. ಕೋತಿ ಹೇಳ್ತು ಅಂತ ಹಾಕಿ, ಅದು ಚೆನ್ನಾಗಿರುತ್ತೆ ಬಿಡಿ. ಏನೂ ಇಲ್ಲ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ಹಾಕಿರೆ. ಚೆನ್ನಾಗಿದೆ. ಅದು ಇನ್ನು ಮಯೋದಲ್ಲಿ ಸ್ವಲ್ಪ ಉಪ್ಪು ಎಲ್ಲ ಮುಂದಾಗಿರುತ್ತೆ, ಟೇಸ್ಟ್ ಸಕ್ಕದಾಗಿ ಬರುತ್ತೆ ಗಾಯ್ಸ್. ಅಣ್ಣ ಕಟ್ ಮಾಡೋಣ. ಏಕ ಕಟ್ ಮಾಡ್ಬೋದು. ಏಕ ಮಾಡ್ತೀನಿ ಫ್ರೆಂಡ್ಸ್. ಈಗ ನಾನು ಸ್ವಲ್ಪ ಚೀಸ್ ಹಾಕ್ತಾ ಇದ್ದೀನಿ. ಫಸ್ಟು ನಾವು ಲೇಯರ್ ಇಟ್ಬಿಡುವ. ಬೇಡ ಫಸ್ಟ್ ಚೀಸ್ ಹಾಕ್ಬಿಡುವ. ಆಮೇಲೆ ಇದನ್ನ ಹಾಕಂದ್ರೆ ಇನ್ನೊಂದ್ಸಲ ಲೇಯರ್ ಹಾಕಾದ್ಮೇಲೆ ಇನ್ನೊಂದ್ಸಲ ಮೇಲೆ ಸ್ಪ್ರಿಂಕಲ್ಸ್ ಮಾಡೋಣ. ಹಂಗ ಸರಿ. ಡಬಲ್ ಕೋಟಿಂಗ್ ಬರುತ್ತೆ. ಇವಾಗ ಇದು ಹಾಕ್ಬಿಡ್ತೀನಿ. ಸ್ವಲ್ಪ ಹಾಕಿ. ಈಗ ಪಿಜ್ಜಾಗೆ ಮತ್ತೊಂದಿಷ್ಟು ಕಳೆ ಬಂತು ಗೈಸ್. ಪಿಜ್ಜಾ ಇವಾಗ ಅನಿಸ್ಕೊಂತ ಗೈಸ್. ಬಟ್ ಇವಾಗ ಇನ್ನು ಬೇಯಬೇಕು, ತಿನ್ಬೇಕಾಗುತ್ತೆ. ಈಗ ನಾವು ಇದೊಂದು ಕಟ್ ಮಾಡ್ಕೊಂಡು ಅಣ್ಣ. ಮುದ್ದು ಅಣ್ಣ. ಮುದ್ದು ನಮ್ಮ ಅರುಣ. ನೀನು ಮುದ್ದು ಚಿನ್ನ ಮುದ್ದು ಬಂಗಾರು ನೀನಾ? ನಮ್ಮ ಅರುಣ. ನೀನು ಕಟ್ ಮಾಡಿ. ಇಲ್ಲಿದೆ. ಬೇಗ ಕೊಡಿಪ್ಪ. ಅಮ್ಮ ಇದು ಏನದು ಪನ್ನೀರ್ನ ಸಣ್ಣ ಕಟ್ ಮಾಡಿ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಮ್ಮ. ಆಯ್ತು ಕಣಮ್ಮ ಮತ್ತೆ. ಬಂತು ಬೇಕಲ್ಲ. ಬಂತು. ಅರುಣ ಎಷ್ಟು ಸಮಯ ಬಿಚ್ಕೊಟ್ಲು, ನಂಗೆ ಬಿಚ್ಚಕ್ಕೆ ಬಂದಿಲ್ಲ. ಅರುಣ ಅಂತ ಇಲ್ಲ, ಹಂಗಂಗೂ ತಿಂತಾ ಇರ್ತಾಳೆ. ನಾವೇ ಕಪ್ರುಗಳು. ಏನವ ಬೇಡ, ಹಂಗೆ ಹಾಕ್ಬಿಡು ಅಮ್ಮ. 2 ಸ್ಲೈಸ್ ಹಿಂಗೆ ಹಾಕ್ಬಿಡು. ಒಂದೇ ಸರಿ ತಿನ್ನಕಮ್ಮನ. ಈ ಜರಕ್ಸು ಸ್ವಲ್ಪ ಐತಿಲಾಗೆ 2 ಹಾಕ್ಬಿಡು. ಕಟ್ ಮಾಡಿದ್ರೆ ಹಿಂಗೆ ಅರ್ಧ ಹಿಂಗೆ ಹಾಕ್ಬೋದಿತ್ತು. ಏನೋ ಮಾಡ ಹಂಗೆ ಬಿಡು. ಫ್ರೆಂಡ್ಸ್ ನಾನೀಗ ವೆರೈಟಿಯಾಗಿ ಹಾಕ್ತಾ ಇದ್ದೀನಿ. ಇಲ್ಲಿ ಒಂದು ಪಾರ್ಟ್ ಹಾಕ್ತಾ ಇದ್ದೀನಿ, ಇಲ್ಲಿ ಒಂದು ಪಾರ್ಟ್ ಹಾಕ್ತಾ ಇದ್ದೀನಿ. ಗೈಸ್ ಮನೆ ಆಯ್ತು ಗೈಸ್. ಹೌದು ಮನೆ.
ಈಗ ಇದಕ್ಕೆ ಏನು ಹಾಕಬೇಕು ಅಂತ ಅಂದರೆ ಚಿಲ್ಲಿ ಫ್ಲೇಕ್ಸ್ ಲಾಸ್ಟಿಗೆ ಹಾಕೋಣ ಆಯಿತಾ. ಇವಾಗ ಟೊಮೆಟೊ ಹಾಕೋಣ. ಇಡ್ತಿದ್ದೀನಾ ಇದೆ ಚಕ್ರವ್ಯೂಹ ಆಯಿತು. ಚಕ್ರವ್ಯೂಹ ಅಶೋಕ ಚಕ್ರವರ್ತಿ. ಚಕ್ರವ್ಯೂಹ ನಾವು ನೋಡಿ ಎಲ್ಲರೂ 1 2 3 4 ಅಷ್ಟೇ ಇದ್ದರೆ ನಾನು ಎಷ್ಟು ಇದ್ದೀನಿ ಅಂತೇಳಿ. ಪಿಜ್ಜಾ ಅಂಗಡಿಲಿ ಕೊಟ್ಟ ಹೆಂಗಿರುತ್ತಲ್ವಾ, ಒಂದೊಂದಲ್ಲ ದೂರಕ್ಕಿಟ್ಟಿರ್ತಾರೆ. ನಾವು ಜಾಸ್ತಿ ಇಟ್ಟಿದ್ದೀವಿ. ಈಗ ಜಾಸ್ತಿ ಖಾರ ಸ್ಪೈಸಿ ಇಲ್ಲಂದ್ರೆ ಸಖತ್ತು ಅಂದರೆ ಸಖತ್ತು. ಇಲ್ಲಿ ಟೊಮೆಟೊ ಇಡ್ತಾ ಇದ್ದೀನಿ. ಟೊಮೊಟೊ ಇಡ್ತಾ ಇದೆಯಮ್ಮ. ಮೊಟ್ಟೆ ಇಡ್ತಿಲ್ಲ, ನಾ ಟೊಮೆಟೊನ ಪಿಜ್ಜಾ ಮಾಡಿರ್ತೀನಿ. ಕೋತಿ ಅಂತಾಳೆ. ಚಕ್ರವ್ಯೂಹ. ಅಯ್ಯೋ ತುಂಬ ಚಿತ್ರ ಆಗೋಯ್ತಲ್ಲ ಫ್ರೆಂಡ್ಸ್, ರಂಗೋಲಿ ಆಗೋಯ್ತು. ದೊಡ್ಡದಾದ ಈ ಟೊಮೆಟೊ ಸಣ್ಣದಿರೋನು. ಹಾಂ ಸಾಕು. ಈಗ ಈರುಳ್ಳಿ ಬೇಕಲ್ಲ, ಈರುಳ್ಳಿ ಒಂದೊಂದು ಜಾಗನೇ ಇಲ್ಲ ಈರುಳ್ಳಿ ಇಡಕ್ಕೆ, ಅದಕ್ಕೆ ಒಂದು ಜಾಗ ಕೊಟ್ಟಿರ್ತಾರೆ. ಸಣ್ಣ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ವಲ್ಲ, ಸ್ವಲ್ಪ ಜಾಗ ಸ್ಪೇಸ್ ಕಮ್ಮಿ ಬಂತು. ಅಮ್ಮ ಈ ಪನ್ನೀರಿಗೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕು. ಇದಕ್ಕೆಲ್ಲ ಉಪ್ಪು ಖಾರ ಹಾಕು. ಇದ್ರಾಗ ಹೇಳ್ಬೇಕಂದ್ರೆ ಉಪ್ಪು ಖಾರ ಏನು ಹಾಕೋಂಥದ್ದು ಇದೇ ಇಲ್ಲ. ನಮ್ಮ ಆಶೆ ಏನು ಮಾಡ್ಕೊಬಿಟ್ಟಲ್ಲ, ಇನ್ನು ಎಗ್ ರೈಸ್ ಮಾಡ್ತಾ ಇದೀನಿ ಅನ್ಕೊಬಿಟ್ಟು. ಎಗ್ ರೈಸ್ ಮಾಡ್ತಾ ಇದ್ದೀನಾ? ಎಗ್ ರೈಸ್ ಕೆಟ್ಟೋಗ್ತಾ ಮನೆಗೆ ಮಾಡ್ದಂಗೆ. ಪಿಜ್ಜಾ ಅಮ್ಮ ಗೈಸ್, ಇನ್ನು ಹತ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ಹಂಗೆ ಮಾಡಿ ಬಂದಿದ್ದು. ರೆಡಿ ಮಾಡ್ಕೋಬೇಕಲ್ಲ. ಆಯಿತು. ಫ್ರೆಂಡ್ಸ್, ಇವಾಗ ಹೆಂಗಾಗಿದೆ ಗೊತ್ತಿಲ್ಲ, ನೋಡೋಣ ಬನ್ನಿ. ಓ ಮೈ ಗಾಡ್, ಸೂಪರ್! ಎಷ್ಟು ಚೆನ್ನಾಗಿದೆ, ಗೊತ್ತಾಗಿದೆ ಫ್ರೆಂಡ್ಸ್. ಹಿಂಗಾಗಿದೆ. ವಾ, ನಂಗಂತೂ ಕ್ಯೂರಿಯಾಸಿಟಿ ತಡೆಯೋದಕ್ಕೆ ಆಗ್ತಾ ಇಲ್ವಲ್ಲ ಫ್ರೆಂಡ್ಸ್. ಓ ಮೈ ಗಾಡ್, ಇದನ್ನ ಹುರಿದಾಕ್ಬೇಕಿತ್ತಲ್ಲ ಆಂಟಿ? ಇಲ್ಲ, ಹಂಗೆ ಹಾಕಿದ್ರು, ನಾವು ತಿಂದಿದ್ವಿ, ಅದಕ್ಕಿತ್ತು ಮಾಡಿದ್ದೆ. ಇವಾಗ ಇದನ್ನ ತೆಗೆದ್ಬಿಟ್ಟು ಬೇರೆ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ರೆ ಬೆಟರೇನೋ. ಅಮ್ಮ ಬೇರೆ ಪ್ಲೇಟೇ ಇಟ್ಬಿಡು, ಇದಾಗೆ ತಿನ್ನ. ಇದನ್ನ ರೊಟೇಟ್ ಮಾಡೋಣ. ಕಾರಣ ಒಂದೊಳ್ಳೆ ಚೆನ್ನಾಗಿದೆ. ಇದು ಚೆನ್ನಾಗಿ ಕಾದಿತ್ತಲ್ವಾ ಇದು ಬಾಂಡ್ಲಿ. ದಡ ತಗೋಣ ಬನ್ನಿ, ನಡೆಯು. ಪಿಜ್ಜಾ ರೆಡಿ ಆಯ್ತು. ಎದ್ದೇಳಿ ನೋಡಿ. ಪಿಜ್ಜಾ ನೋಡಮ್ಮ. ಹೇಗೆ ಆಗಿದೆ ಆರ್ಡರ್ ಮಾಡಿದ್ರೆ ಹೋಗ್ಬೇಕು. ನೋಡ್ರಿ ಹೋಟ್ಲಿಕ್ಕೂ ಅಂತ ಐತಿ. ಹೋಟ್ಲಿನ ಚೆನ್ನಾಗಿ ಅಡುಗೆ ಮಾಡ್ತೀಯಾ? ಸೇಲ್ ಆಗ್ತವೆ. ಪದಕ್ಕ ನೋಡ್ಬ ಹೆಂಗಂತತೆ ಆಂಟಿ, ಅದು ಪುಡಿ ತಗೊಂಡ್ಬರ್ತೀನಿ. ಚಿಲ್ಲಿ ಪ್ಲೇಸ್ ಹೆಂಗೆ ಚೆನ್ನಾಗೈತಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಪಿಜ್ಜಾ. ಇಲ್ಲೇ ಇಟ್ಟಿದ್ದೇನು? ಹಿಂಗೆ ಇಡ್ಬೇಕು, ಹೆಂಚ್ ಮೇಲೆಲ್ಲ ಬಾಣ್ಲೆ ಮೇಲೆ. ಸೇಮ್ ಹಂಗೆ ಬಂದೈತಲ್ಲ. ಕಟ್ಬೇಡನು ಪದ್ದು ನೋಡ್ಬೋದು ಹೆಂಗ್ ಮಾಡಿದ್ದೀನಿ ಆಂಟಿ. ನೋಡಿ ಚಿಲ್ಲಿ ಫ್ಲೇಕ್ಸ್ ಖಾರ ಬಿಟ್ರೆ ಮತ್ತೆ ಚೂರು. ಇದ್ರ ಹೆಸರೇನಂತ ಗೊತ್ತಿಲ್ಲ ನನಗೆ. ಓಕೆ, ಪುಡಿದಾಗೈತಲ್ಲ ಅದು. ಅಲ್ಲ, ಇದಕ್ಕೆ ಹಾಕೋದೆ. ಹೌದು, ಇದು ಹಾಕಿದ್ರೆ ಟೇಸ್ಟ್ ಬರೋದು. ಇದು ಫಸ್ಟ್ ತಿಂದಡಮ್ಮ, ಚೆನ್ನಾಗೈತೆ ಟೇಸ್ಟ್. ನೋಡೋದು ಪೇಪರ್ ಕೊಡ್ಲಾ? ಪೇಪರ್ ಹಾಕೊಂಡು ಇಷ್ಟಪಟ್ಟು ಮಾಡ್ತಾ ಕೈ ಒರೆಸ್ಕೊ. ಟೇಸ್ಟ್ ಮಾಡಂಗೆ ಹೇಳು. ಟೇಸ್ಟ್ ಮಾಡಿ ಹೇಳಕ್ಕ ಭಾಳ ಗೊತ್ತು. ಹಣ್ಣು ಕೊಡ್ತೀರ ಸಡತ್ತೆ. ನಾನು ನಡಿಬೇಡ. ಆಯ್ತು, ನಾ ಸೆಲ್ಫಿ ಹಿಂಗೆ ತಗೋ. ಆಯ್ತು.
ಚಾ ಆಯ್ತಾ ಥ್ಯಾಂಕ್ ಯು. ಇವ ಪನ್ನೀರು ಪನ್ನೀರ್ ಪಿಜ್ಜಾ ಹಾಂ ಸಕ್ಕತ್ತಾಗಿದೆ. ಅನ್ಕೊಂಡೆ ಕೋಣ ತರಕಾರಿ ಪಿಜ್ಜಾ ಅಲ್ಲ ಇರಾಗೆ ಸಕ್ಕತ್ತಿರೋಣ. ಹಂಗೆ ಬಿಸಿ ಆಶಂಗೆ ಇದು ಥ್ಯಾಂಕ್ ಯು. ಖಾರ ಎಲ್ಲ ಜಾಸ್ತಿ ಇನ್ನು ಒಂದು ಫುಲ್ ನಿನಗೆ ತಿಂದೆ ತಿನ್ ಟೇಸ್ಟ್ ಗೈಸ್. ಪಿಜ್ಜಾ ತಿಂತೀವಿ, ಹೋಮ್ ಮೇಡ್ ಪಿಜ್ಜಾ. ಚೆನ್ನಾಯ್ತಾ ಚೆನ್ನಾಯ್ತಲ್ಲ ಇಷ್ಟ ಏನಂತ ಕಣ ಆಂಟಿ ಮಾಡಿದ ಪಿಜ್ಜಾ ಅಂತ ಆಂಟಿ ಫೋಟೋ ಹಾಕಿ ಸಕ್ಕತ್ತಾಗಿ ಫೋಟೋ ಏನೋ ಕೂಡ ಹಂಗೆ ಪಿಜ್ಜಾ ಅಂತ ಹಾಕಿ. ಫ್ರೆಂಡ್ಸ್ ನಾನು ಟೇಸ್ಟ್ ಮಾಡ್ತೀನಿ. ಎಲ್ಲರೂ ಹೇಳಿದ್ರು ತುಂಬ ಹೋಟ್ಲಿಡು ಅಂತ. ಈಗ ತಿಂತೀನಿ ನೋಡೋಣ. ಭೂಲೋಕದಲ್ಲಿಲ್ಲ ನಾನು ಅಷ್ಟು ಚೆನ್ನಾಗಿದೆ. ಸಕ್ಕತ್ತಾಗಿ ನಿಜ. ಎಂಥ ಟೇಸ್ಟ್ ಅಂದರೆ ನಿಜವೂ ಮನೆ ತಿಂದಾಗ ಹಿಂಗೈತಲ್ವಾ. ಹೌದು. ನೀವೊಮ್ಮೆ ಇದೇ ರೀತಿ ಟ್ರೈ ಮಾಡಿ, ಚೆನ್ನಾಗಿದೆ. ಬರೀ 600 ರೂಪಾಯಿ ಒಂದು 8 ಆಗ್ತವೆ ಏನಕ್ಕ. ತಿಂದೋಡಮ್ಮ. ಮಾಡೋದೇನ ಸಕ್ಕತ್ತಾಗಿದೆ. ಏನಕ್ಕ ಬೇಡ ಒಂದ್ಸರಿ ಬಿಸಿ ಬಿಸಿ ಮಾಡ್ತಾ. ಅಲ್ಲಿ ಏನು ಮಾಡ್ತೀವಲ್ಲ ಅದಕ್ಕಿಂತ ಒಂದು ಊಟಲ್ಲಿ ಏನು ಮಾಡ್ತಾರಲ್ವ ಪಿಜ್ಜಾ ಅದಕ್ಕಿಂತ 10 ಪಟ್ಟು ಚೆನ್ನಾಗೈತೆ. ಅಷ್ಟೊಂದು ಕ್ರಂಚಿ ಸಿಗುತ್ತೆ. ಅವ್ರು ಅಲ್ಲಲ್ಲೊಂದು ಒಂದಷ್ಟು ಇಟ್ಟಿರ್ತಾರೆ. ನಾವು ಡಿಗ್ರೇಡ್ ಮಾಡಿ ಏನು ಹೇಳ್ತಿಲ್ಲ. ನಾವು ಮಾಡಿದ್ರೆ ಸ್ವಲ್ಪ ಜಾಸ್ತಿ ಸ್ಟ್ರಾಂಗಾಗಿ ಮಾಡ್ಕೋಬೋದು. ಅದೇ ಟೇಸ್ಟ್ ಇನ್ನೊಂದು ಸ್ವಲ್ಪ ದುಪ್ಪಟ್ಟು ಮಾಡ್ಕೋಬೋದು ಅಂತ ಅಲ್ವಾ. ಅಲ್ಲಲ್ಲ ಒಂದು ಈರುಳ್ಳಿ, ಅಲ್ಲೊಂದು ಟೊಮೊಟೊ, ಅಲ್ಲೊಂದು ಆ ಥರ ಇಟ್ಟಿದ್ರು. ಅಲ್ಲ ಎರಡೇ ಸಣ್ಣ ಸಣ್ಣ ಇಷ್ಟುದನೇ ಇರಲಿಲ್ಲ ಪನ್ನೀರು. ಸಣ್ಣ ಸಣ್ಣಗೆ ಒಂದು 3 ಇದ್ವು ಅಷ್ಟೇ ಪನ್ನೀರು ಅಲ್ಲ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಪಿಜ್ಜಾ ಹೇಗಿತ್ತು ಅಂತ. ನಾನು ಮಾಡಲಿಲ್ಲ, ನಮ್ಮ ಅಕ್ಕ ಮಾಡಿಸಿದ್ದು. ಅಂದರೆ ನಾನು ಮಾಡಿದೆ ಅಷ್ಟೇ, ದುಡ್ಡೆಲ್ಲ ಖರ್ಚು ನಮ್ಮ ಅಕ್ಕಂದೆ. 1000 ರೂಪಾಯಿ ಕೊಟ್ಟಿತ್ತು, ಹೋಗಿ ತಗೊಂಡು ಬರಮ್ಮ ಏನೇನು ಬೇಕು ಪಿಜ್ಜಾ ಮಾಡು ಅಂತ. ಅದಕ್ಕೆ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಇವ್ರು ಪಿಜ್ಜಾ ಮಾಡಿದ್ದಾಯಿತು, ತಿಂದಿದ್ದಾಯಿತು. ಅದಕ್ಕೆ ನನಗೆ ಹೋಟ್ಲಲ್ಲಿ ಮ್ಯಾನೇಜರ್ ಪೋಸ್ಟು ಕೊಟ್ಟಿದ್ದಾಯಿತು ನಮ್ಮ ಅಕ್ಕ. ನಾನು ಹೋಟೆಲ್ ಇಟ್ಬಿಟ್ಟು ಅದ್ರಲ್ಲಿ ಮ್ಯಾನೇಜ್ ಮಾಡಬೇಕಂತೆ ಆ ಥರ ಒಂದು ಅವಾರ್ಡ್ ಕೊಟ್ಟಿದ್ದಾರೆ, ಬಿರುದು ಕೊಟ್ಟಿದ್ದಾರೆ. ನಾನು ಹೋಟೆಲ್ ಓನರ್ ಆಗಬೇಕಂತೆ. ನೋಡೋಣ, ಟ್ರೈ ಮಾಡೋಣ ಮುಂದಿನ ಒಂದು ಅಪ್ಕಮಿಂಗ್ ಲೈಫಲ್ಲಿ ಅಥವಾ ಫ್ಯೂಚರಲ್ಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಏನು ಮಾಡ್ತೀನಿ. ಇವತ್ತಿನ ವ್ಲಾಗ್ ಹೇಗಿತ್ತು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ನನಗೂ ಕಮೆಂಟಲ್ಲಿ ತಿಳಿಸಿ. ನಾನು ಮಾಡಿದ ರೀತಿನೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿ ಬೇಕು, ಅದು ಪಿಜ್ಜಾದು ರೊಟ್ಟಿ ಸಿಗುತ್ತಲ್ಲ ರೆಡಿ, ಅದು ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಬಿಡಿ. ಈ ಥರ ಮಾಡಿ ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್, ಅದು ನಿಜವಾಗ್ಲೂ ಅಷ್ಟೇ ಟೇಸ್ಟ್ ಬರುತ್ತೆ. ಸ್ವಲ್ಪ ಓವರಾಗೂ ನೀವು ಹಾಕೋಬೋದು ಚೀಸು, ಈರುಳ್ಳಿ, ಹಸಿರುಕಾಯಿ ಅದೆಲ್ಲ ಆ ಥರದ್ದೆಲ್ಲನ ನೀವು ಟ್ರೈ ಮಾಡಿ. ನಾನು ಹೇಳಿದ್ರೆ ಅದೇ ಥರ ನೀವು ಬಿರುದು ಪಡ್ಬೋದು. ಹೇಳೋಕ್ಕೆ ಬರಲ್ಲ, ಅಂಗಡಿನೂ ಹೋಟ್ಲು ಇಡ್ಬೋದು. ಆ ಥರ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನು ಮಾಡ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಚೆನ್ನಾಗಿ ವ್ಯೂಸ್ ಕೊಡಿ. ಮಿಲಿಯನ್ ವ್ಯೂಸ್ ಕೊಡಿ. ಪ್ರತಿಯೊಂದು ವಿಡಿಯೋನ ಮಿಲಿಯನ್ ನೋಡಬೇಕು, ಆ ಥರ ವ್ಯೂಸ್ ಕೊಡಿ. ಒಂದಾದರೂ 100K ಮಾಡ್ಕೊಡಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗ್, ಒಳ್ಳೆ ರೆಸಿಪಿಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು.